ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ. ಅಕಳಂಕ ಗುಣನಿಧಿ ಚಿದಾನಂದ ಬಸವಗೆ ಭಕುತನಾದುವೆ ಗುರುವೆ ಯೋಗಿನಾಥ. ಧರ್ಮಗುರು, ಜಗಜ್ಯೋತಿ, ಮಹಾಮಾನವತಾವಾದಿ, ವಿಶ್ವವಿಭೂತಿ ಅಪ್ಪ ಬಸವಣ್ಣನನ್ನು ಅತ್ಯಂತ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಎಲ್ಲ ಶರಣಗಳ ತಿಂಥಿಣಿಯನ್ನು ಸ್ಮರಿಸಿ ಜಗತ್ತಿನ ಎಲ್ಲ ಶ್ರೇಷ್ಠ ಅನುಭಾವಿ ಪರಂಪರೆಯನ್ನು ಗೌರವಿಸ್ತಾ 11ನೇ ಶರಣ ತತ್ವ ಕಮ್ಮಟದಲ್ಲಿ ಭಾಗಿಯಾಗಿರತಕ್ಕಂಥ ಸಮಸ್ತ ಶರಣಕಾಯಿ ತಂದೆಯರೇ, ನಿಮ್ಮೆಲ್ಲ ಶ್ರೀಚರಣಕ್ಕೆ ಅನಂತ ಶರಣಾರ್ಥಿ. ಶರಣರ ಮಾತು ಜಾತಿ, ಮತ, ಪಂಥ, ಪಕ್ಷ, ಪಂಗಡಕ್ಕೆ ಸೀಮಿತವಾದ ಮಾತಲ್ಲ. ಬ್ರಹ್ಮಾಂಡವನ್ನು ಕುರಿತು, ಆ ಬ್ರಹ್ಮಾಂಡದ ಸಾರಸತ್ವವನ್ನು ಹಿಡಿದಿಟ್ಟುಕೊಂಡಿರ್ತಕ್ಕಂಥ, ಸಕಲ ಸೃಷ್ಟಿಯಲ್ಲೇ ಶ್ರೇಷ್ಠ ಚೇತನ ಅನ್ನಿಸ್ಕೊಂಡಿರ್ತಕ್ಕಂಥ ಮಾನವರು ಅಂದರೆ ಮಾನವುಳ್ಳವರು. ಮಾನವರು ಅಂದ್ರೇನು? ಮಾನವುಳ್ಳವರು. ಒಂದು ಕಿಮ್ಮತ್ತಿದೆ ನಮ್ಮ ಬದುಕಿಗೆ. ಮಾನವರು ಅಂದ ತಕ್ಷಣ ಈ ದೇಶದವರ, ಈ ನಾಡಿನವರ, ಈ ಭಾಷೆಯವರಲ್ಲ ಅಂತ ಅರ್ಥ. ಜಗತ್ತಿನ ಜನರ ಮನಸ್ಸಿನಲ್ಲಿರತಕ್ಕಂಥ ಜಡತ್ವವನ್ನು ಕಳೀಲಿಕ್ಕೆ ಬಂದರು. ಜಗದ ಮಾನವರ ಮನದ ಸಾಮರ್ಥ್ಯವನ್ನು ಬಿತ್ತಿ ಭಕ್ತಿಯ ಬೆಳಸನ್ನು ತೆಗಿಲಿಕ್ಕೆ ಬಂದವರು. ಆದ್ದರಿಂದ ಇದು ಸೀಮಿತವಾದ ತತ್ವಜ್ಞಾನ ಅಲ್ಲ, ಸೀಮಿತವಾದ ಚಿಂತನೆಗಳಲ್ಲ. ನಾವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀವಿ. ಲಿಂಗ ಅಂದರೆ ಯಾವುದೋ ಒಂದು ಅಗೋಚರವಾದ, ಅದ್ಭುತವಾದ, ಅಸೀಮವಾದ ಶಕ್ತಿ ಇದೆ, ಪವರ್ ಇದೆ. ಗಾಡ್ ಈಸ್ ನಥಿಂಗ್ ಬಟ್ ಎನರ್ಜಿ. ದೇವರು ಅಂದರೆ ಕೈಕಾಲು ಮುಖ ಮೂತಿ ಇದ್ದು, ಊರು ಕೇರಿ ಇದ್ದು, ಹೆಂಡತಿ ಮಕ್ಕಳಿದ್ದವರಲ್ಲ. ಇದು ಸ್ಪಷ್ಟವಾಗಿ ಹೇಳಿದ್ದು ಶರಣರು. ಹೆಂಡತಿ ಮಕ್ಕಳು, ಸಂಸಾರ, ಜಗಳ ಇವ್ಯಾವ ದೇವರಲ್ಲ. ದೇವ ಚೈತನ್ಯ ಶಕ್ತಿ ಅನ್ನೋದು ಅದು ಅಗೋಚರ. ಎಲ್ಲರಲ್ಲಿ ಎಲ್ಲದರಲ್ಲಿ ತಾನೇ ತಾನಾಗಿರುವ ಒಂದು ಅದಮ್ಯ ಶಕ್ತಿ, ಎಲ್ಲವನ್ನು ಪ್ರಕಾಶಿಸುವ ಸಾಮರ್ಥ್ಯವುಳ್ಳ ಮಹಾನ್ ಬೆಳಕು. ಆ ಚೈತನ್ಯ ನನ್ನಲ್ಲಿ, ನಿಮ್ಮಲ್ಲಿ, ಜಗತ್ತಿನ ಎಲ್ಲರಲ್ಲಿ ಒಂದು ಅಗೋಚರ ಶಕ್ತಿ ಇದೆ. ಅದರಿಂದ ನಾವು ಪ್ರಕಾಶಿಸ್ತಾ ಇದ್ದೀವಿ. ಈಗ ನಾನು ನೀನು ಅನ್ನೋ ಪ್ರಶ್ನೆ ಅಲ್ಲ. ಒಬ್ಬ ಜೀವಿ ಅಂದ್ರೆ ಅವನ ಚೇತನ ಸ್ವರೂಪ, ಇದು ನಮಗೆ ಎಲ್ಲರಿಗೂ ಮೊದಲು ಮನದಟ್ಟಾಗಿದೆ. ಹೆಂಗ ಚೇತನ ರೀ ಅಂದರೆ, ನಾನು ಇದ್ದೀನಿ, ಅಸ್ಮಿನ್ ಪ್ರಕಾಶೆ ನಂದಾನ. ಚೇತನ ಈಸ್ ಈಕ್ವಲ್ ಟು ಚೈತನ್ಯ. ಅಂದ್ರೆ ಏನಪ್ಪ ಅಂದರೆ, ನಾನಿದ್ದೀನಿ ಅನ್ನೋದರ ಅರಿವು ನಮಗಿರುತ್ತೆ. ನಮಗೆಲ್ಲ ಇದೆ ಅಲ್ಲ. ನೀವು ಪ್ರಶ್ನೆ ಹಾಕ್ಕೊಳ್ರಿ, ನಾನಿದ್ದೀನಿ, ಇದೀರೋ ಇಲ್ಲೋ? ಇದನ್ನ ಯಾರು ನಮ್ಗೆ ರೆಕಮೆಂಡ್ ಮಾಡಬೇಕಾಗಿಲ್ಲ, ಯಾರು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ, ಯಾರು ಇವ್ರು ಇದ್ದಾರೆ ಅಂತ ಹೇಳಿ ಬರ್ಕೊಡ್ಬೇಕಾಗಿಲ್ಲ. ನಮ್ಮೆಲ್ಲರಿಗೂ ಗೊತ್ತು ನಾನಿದ್ದೀನಿ, ನಾನು ಪ್ರಕಾಶಿಸ್ತಿದ್ದೀನಿ ಅಂದರೆ ತೋರ್ತಾ ಇದ್ದೀನಿ. ತೋರ್ತಾ ಇಲ್ಲ ನಾನು? ಎಲ್ಲರೂ ತೋರ್ತಾ ಇದ್ದಾರೆ, ಕಾಣ್ತಾರೆ, ಕಂಡು ಬರ್ತಾ ಇದ್ದಾರೆ. ನಾನು ನಿಮ್ಮನ್ನು ನೋಡ್ತೀನಿ, ನನ್ನನ್ನು ನೋಡ್ತೀರಿ, ಎಲ್ಲ ಜಗತ್ತನ್ನೇ ನೋಡೋ ಕೆಪಾಸಿಟಿ ಇದೆ. ಮತ್ತೆ ನನ್ನಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ನಾನು ಎಲ್ಲವನ್ನು ನೋಡಿ, ಒಳಿತನ್ನೆಲ್ಲ ನೋಡಿ ಆನಂದಿಸಬಲ್ಲೆ. ಒಳಿತನ್ನು ಮಾಡುವ ಶಕ್ತಿ ಉಳ್ಳವನಾದ್ದರಿಂದ ಇದು ನನ್ನ ಅಡ್ರೆಸ್. ನನ್ನ ಅಡ್ರೆಸ್ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ಜನರ ಅಸ್ತಿತ್ವ. ಶರಣರು ಹೇಳಿದ ಅದನ್ನೇ. ಮಾನವರ ಅಸ್ತಿತ್ವವನ್ನ ಅರಿವಿನಿಂದ ತಿಳಿದುಕೊಂಡ್ರೆ ಆ ಅಸ್ತಿತ್ವದ ಉಪಯೋಗವನ್ನು
ಆಚರಣೆಯಿಂದ ಮಾಡಿಕೊಂಡ್ರೆ ಅನುಭವದ ಆನಂದ ಎಲ್ಲರಿಗೂ ಸಿಗಲಿಕ್ಕೆ ಸಾಧ್ಯ ಇದೆ. ಇದೇ ನಿಜವಾದ ಲಿಂಗವಂತ ಧರ್ಮದ ಬೇಸಿಕ್ ಪಾಯಿಂಟ್ಸ್. ಅರಿವು, ಆಚಾರ, ಅನುಭವ. ನಾನಿದ್ದೀನಿ ಅನ್ನೋ ಅರಿವಿದೆ, ನಮಗೆಲ್ಲ ಪ್ರಜ್ಞೆ ಇದೆ. ಅದು ಹೇಗಿದ್ದೀನಿ, ನನ್ನ ಶಕ್ತಿಯನ್ನು ಹೇಗೆ ಬಳಸಬೇಕು, ಬಳಸಿ ಎಲ್ಲದರೊಡನೆ ಚೆಂದಾಗಿ ಬದುಕುವುದು ಹೇಗೆ ಅಂತ ಕಲಿಸಿ. ಅದಕ್ಕೆ ಆಚಾರ ಅಂದ್ರು. ಇದು ಜೀವನ ಕಲೆ ರೀ, ಜೀವನದ ಸಿಸ್ಟಮ್ ಇದು. ಶರಣರು ಏನೋ ಹೇಳ್ಬೇಕಂತ ಹೇಳಿದ ಮಾತಲ್ಲ, ಇದು ಜೀವನದ ಸಿಸ್ಟಮ್. ಯಾವುದೇ ವಿಚಾರ ತಿಳ್ಬೇಕಾದ್ರೆ ಮೊದಲು ನಮಗೆ ನಾಲೆಜ್ ಬೇಕು. ತಿಳ್ಕೊಳ್ಬೇಕಾದ್ರೆ ತಿಳಿದವರಿಂದ ತಿಳ್ಕೋತ ಹೋಗ್ತೀವಿ. ತಿಳ್ಕೊಂಡ ಮೇಲೆ ಅದನ್ನು ಆಚರಣೆಗೆ ತರಬೇಕಲ್ಲ. ಈಗ ಡಾಕ್ಟರ್ಸ್ ಓದ್ತಾ ಇರ್ತಾರೆ, ಇಂಜಿನಿಯರಿಂಗ್ ಓದ್ತಿರ್ತೀರಿ, ಶಿಕ್ಷಕರಾಗಿ ಟ್ರೈನಿಂಗ್ ತಗೊಳ್ತಿರ್ತೀರಿ. ಮೊದಲು ತಿಳಿಸ್ತಾರೆ ಎಲ್ಲ ಹೆಂಗೆ ಏನೇನು ಅಂತ. ಅದನ್ನು ಕೇಳ್ತಾ ಕೆಲವು ಅದರ ಜೊತೆಗೆ ಮಾಡೋದನ್ನು ರೂಢಿ ಮಾಡ್ಕೊಳ್ತಾ ಹೋದಾಗ, ಆಚರಣೆ ಮತ್ತು ಅರಿವು ಕೂಡ್ತಾ ಹೋದಾಗ ಹೇಗೆ ಮಾಡಬೇಕು, ಏನು ಪರಿಣಾಮ ಆಯಿತು ಅನುಭವ ಆಗುತ್ತೆ. ಅದು ಸಕ್ಸಸ್ ಆದರೆ ಆನಂದ ಆಗುತ್ತೆ. ಆಗತ್ತಿಲ್ಲೋ? ದಿಸ್ ಇಸ್ ವೇ ಆಫ್ ಲೈಫ್. ಮಾನವರ ಜೀವನದ ಕಲೆಯನ್ನು ಕಲಿಸಿದವರು ಶರಣರು. ಮಾನವರನ್ನ ಕೇವಲ ಮಾನವರಾಗಿ ನೋಡದೆ ಮಹಾನ್ ಶಕ್ತಿ ಭರಿತ ದೇವ ಚೈತನ್ಯ ಉಳ್ಳವಾಯವ ಅನ್ನೋದನ್ನ ಮನದಟ್ಟು ಮಾಡಿಕೊಟ್ರು. ಅದಕ್ಕೆ ನಮ್ಮನ್ನ ಲಿಂಗವಂತರು ಅಂತ ಕರೆದ್ರು. ಹೌದಾ? ಲಿಂಗವಂತ, ಲಿಂಗ ಅಂದ್ರೆ ಮಹತ್ ಚೈತನ್ಯ ಶಕ್ತಿ. ಯಾವುದರ ಆಶ್ರಯದಲ್ಲಿ ಉತ್ಪತ್ತಿ ಆಗುತ್ತೋ, ಯಾವುದರ ಆಶ್ರಯದಲ್ಲಿ ಆಡುತ್ತೋ, ಯಾವುದರ ಆಶ್ರಯದಲ್ಲಿ ಅಡಗಿ ಬಿಡುತ್ತೋ, ಆ ಮಹಾನ್ ಶಕ್ತಿಗೆ ಏನಂತಾರೆ ಲಿಂಗ ಅಂತ ಕರೀತಾರೆ. ನಮ್ಮೊಳಗೆ ಚಿಲ್ಲಿಂಗ ಇದೆ ಅಂತ ಶರಣರು ಹೇಳಿದರು. ಚಿಲ್ಲಿಂಗ ಚಿತ್ ಪ್ರಧಾನವಾದ, ಜ್ಞಾನಯುಕ್ತವಾದ, ಆನಂದಪೂರ್ಣವಾದ ಒಂದು ಚೈತನ್ಯ ಇದೆ ನಮ್ಮಲ್ಲಿ ಅಂತಷ್ಟ. ಬರೀ ಲಿಂಗಾಯತರಲ್ಲಿ ಅಂತ ತಿಳ್ಕೊಬೇಡಿ, ಜಗತ್ತಿನ ಎಲ್ಲ ಜನರಲ್ಲಿದೆ. ಆ ಜನರಲ್ಲಿ ಇರೋದನ್ನ ಬಹಳ ಸರಿಯಾದ ರೀತಿಯಲ್ಲಿ ನಮ್ಮ ಆಡು ಭಾಷೆಗೆ, ನಾವು ಕನ್ನಡ ಮಾತಾಡ್ತಿದ್ದೀವಿ, ಕನ್ನಡದ ಜನರಿಗೆ ಕನ್ನಡದಲ್ಲೇ ತಿಳಿಸ್ಬಿಟ್ರೆ ಅವರು ನಮ್ಮ ಪರಿಚಯ ಮಾಡ್ಕೊಳ್ಳೋದು. ನಾವು ನಮ್ಮ ಪರಿಚಯ ಮಾಡ್ಕೊಳ್ಳಾರ್ದಕ್ಕನೇ ಹಾದಿ ತಪ್ಪಿರೋದು. ಶರಣರು ಮಾಡಿದ್ದದೇ, ನಮ್ಮ ಪರಿಚಯವನ್ನು ನಮಗೆ ಮಾಡಿಕೊಟ್ರು.